ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 25ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಐಶ್ವರ್ಯ ಅವರು? ಪಬ್ಲಿಕ್ ಟಿವಿ ಜೊತೆಗೆ ಐಶ್ವರ್ಯ ಅವರು ಮಾತನಾಡಿದ್ದಾರೆ. ಬಹಳ ಖುಷಿಯಲ್ಲಿರ್ತಾರೆ. ಅಪ್ಪನಿಗೆ ಅಧಿಕಾರ ಸಿಕ್ಕಿದೆ, ಜವಾಬ್ದಾರಿ ಹೆಚ್ಚಿದೆ ಅನ್ನುವಂಥ ಮಾತನಾಡಿದ್ದಾರೆ. ದೊಡ್ಡ ಜವಾಬ್ದಾರಿನೇ ಬಂದಿದೆ ಈಗ, ಅದನ್ನು ತಂದೆ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ಐಶ್ವರ್ಯ ಅವರು ವ್ಯಕ್ತಪಡಿಸಿದ್ದಾರೆ. ಅಪ್ಪನಿಗೆ ಆಲ್ ದಿ ಬೆಸ್ಟ್ ಅನ್ನ ಪುತ್ರಿ ಐಶ್ವರ್ಯ ಹೇಳಿದ್ದಾರೆ. ನಮ್ಮ ಜೊತೆ ಐಶ್ವರ್ಯ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ತಂದೆಯವರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಏನು ಹೇಳ್ತೀರಾ? ಏನು ಹೇಳಲ್ಲ, ಅಧಿಕಾರದಿಂದ ಜವಾಬ್ದಾರಿನೂ ಹೆಚ್ಚಾಗಿದೆ. ಆ ಜವಾಬ್ದಾರಿನ ಕರೆಕ್ಟಾಗಿ ಮಾಡಲಿ ಅಂತ ದೇವ್ರವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತೀವಿ. ಮೇಡಮ್, ಏನು ನಿರೀಕ್ಷೆ ಇಟ್ಕೊಂಬಂದು ರಾಜ್ಯದಾದ್ಯಂತ ನಿಮ್ಮ ತಂದೆಯವರಿಂದ? ನಾವು ಅಷ್ಟೇ ನಿರೀಕ್ಷೆಯಿಂದ ಇದ್ದೀವಿ. ನಾವು ರಾಜ್ಯದ ಜನರೇ. ಸೊ ಅವರು ಎಷ್ಟು ಕಷ್ಟಪಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ಈ ಜನತೆಗೆ, ರಾಜ್ಯಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಅಂತ ನಾವೆಲ್ಲ ನಂಬಿಕೆ ಇಡ್ತೀವಿ. ಮೇಡಮ್, ಮಗಳಾಗಿ ತಂದೆಗೆ ಏನು ಸಲಹೆ ಅಥವಾ ವಿಶ್ ಮಾಡ್ತೀರಾ? ನಾನು ನಮ್ಮ ಅಪ್ಪನಿಂದ ಕಲಿತಾ ಇದ್ದೀನಿ. ನಾನು ಅವ್ರಿಗೆ ಸಲಹೆ ಕೊಡೋಷ್ಟು ದೊಡ್ಡವಳಾಗಿಲ್ಲ, ಬಟ್ ನಂಗೆ ಅನಿಸುತ್ತೆ ಅವ್ರಿಗೆಲ್ಲ ವಿಚಾರಗಳು ತಿಳಿದಿದೆ. ಇಷ್ಟು ದಿವಸ ರಾಜಕೀಯದಲ್ಲಿದ್ದಾರೆ. ಆ ರಾಜಕೀಯದ ಅನುಭವನ ಉಪಯೋಗಿಸ್ಕೊಂಡು ರಾಜ್ಯದ ಜನತೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ನಿಮ್ಮೆಲ್ಲ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಇದಿಷ್ಟು ಐಶ್ವರ್ಯ ಅವರ ಮಾತು. ಕ್ಯಾಮ್ರಾಮನ್ ಸುಪಿ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಲೋಕಭವನ. ನಮ್ಮ ಜೊತೆ ಐಶ್ವರ್ಯ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ತಂದೆಯವರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಏನು ಹೇಳ್ತೀರಾ? ಏನು ಹೇಳಲ್ಲ, ಅಧಿಕಾರದಿಂದ ಜವಾಬ್ದಾರಿನೂ ಹೆಚ್ಚಾಗಿದೆ. ಆ ಜವಾಬ್ದಾರಿನ ಕರೆಕ್ಟಾಗಿ ಮಾಡಲಿ ಅಂತ ದೇವ್ರವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತೀವಿ. ಮೇಡಮ್, ಏನು ನಿರೀಕ್ಷೆ ಇಟ್ಕೊಂಬಂದು ರಾಜ್ಯದಾದ್ಯಂತ ನಿಮ್ಮ ತಂದೆಯವರಿಂದ? ನಾವು ಅಷ್ಟೇ ನಿರೀಕ್ಷೆಯಿಂದ ಇದ್ದೀವಿ. ನಾವು ರಾಜ್ಯದ ಜನರೇ. ಸೊ ಅವರು ಎಷ್ಟು ಕಷ್ಟಪಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ಈ ಜನತೆಗೆ, ರಾಜ್ಯಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಅಂತ ನಾವೆಲ್ಲ ನಂಬಿಕೆ ಇಡ್ತೀವಿ. ಮೇಡಮ್, ಮಗಳಾಗಿ ತಂದೆಗೆ ಏನು ಸಲಹೆ ಅಥವಾ ವಿಶ್ ಮಾಡ್ತೀರಾ? ನಾನು ನಮ್ಮ ಅಪ್ಪನಿಂದ ಕಲಿತಾ ಇದ್ದೀನಿ. ನಾನು ಅವ್ರಿಗೆ ಸಲಹೆ ಕೊಡೋಷ್ಟು ದೊಡ್ಡವಳಾಗಿಲ್ಲ, ಬಟ್ ನಂಗೆ ಅನಿಸುತ್ತೆ ಅವ್ರಿಗೆಲ್ಲ ವಿಚಾರಗಳು ತಿಳಿದಿದೆ. ಇಷ್ಟು ದಿವಸ ರಾಜಕೀಯದಲ್ಲಿದ್ದಾರೆ. ಆ ರಾಜಕೀಯದ ಅನುಭವನ ಉಪಯೋಗಿಸ್ಕೊಂಡು ರಾಜ್ಯದ ಜನತೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ನಿಮ್ಮೆಲ್ಲ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಇದಿಷ್ಟು ಐಶ್ವರ್ಯ ಅವರ ಮಾತು. ಕ್ಯಾಮ್ರಾಮನ್ ಸುಪಿ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಲೋಕಭವನ. ನಮ್ಮ ಜೊತೆ ಐಶ್ವರ್ಯ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ತಂದೆಯವರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಏನು ಹೇಳ್ತೀರಾ? ಏನು ಹೇಳಲ್ಲ, ಅಧಿಕಾರದಿಂದ ಜವಾಬ್ದಾರಿನೂ ಹೆಚ್ಚಾಗಿದೆ. ಆ ಜವಾಬ್ದಾರಿನ ಕರೆಕ್ಟಾಗಿ ಮಾಡಲಿ ಅಂತ ದೇವ್ರವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತೀವಿ. ಮೇಡಮ್, ಏನು ನಿರೀಕ್ಷೆ ಇಟ್ಕೊಂಬಂದು ರಾಜ್ಯದಾದ್ಯಂತ ನಿಮ್ಮ ತಂದೆಯವರಿಂದ? ನಾವು ಅಷ್ಟೇ ನಿರೀಕ್ಷೆಯಿಂದ ಇದ್ದೀವಿ. ನಾವು ರಾಜ್ಯದ ಜನರೇ. ಸೊ ಅವರು ಎಷ್ಟು ಕಷ್ಟಪಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ಈ ಜನತೆಗೆ, ರಾಜ್ಯಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಅಂತ ನಾವೆಲ್ಲ ನಂಬಿಕೆ ಇಡ್ತೀವಿ. ಮೇಡಮ್, ಮಗಳಾಗಿ ತಂದೆಗೆ ಏನು ಸಲಹೆ ಅಥವಾ ವಿಶ್ ಮಾಡ್ತೀರಾ? ನಾನು ನಮ್ಮ ಅಪ್ಪನಿಂದ ಕಲಿತಾ ಇದ್ದೀನಿ. ನಾನು ಅವ್ರಿಗೆ ಸಲಹೆ ಕೊಡೋಷ್ಟು ದೊಡ್ಡವಳಾಗಿಲ್ಲ, ಬಟ್ ನಂಗೆ ಅನಿಸುತ್ತೆ ಅವ್ರಿಗೆಲ್ಲ ವಿಚಾರಗಳು ತಿಳಿದಿದೆ. ಇಷ್ಟು ದಿವಸ ರಾಜಕೀಯದಲ್ಲಿದ್ದಾರೆ. ಆ ರಾಜಕೀಯದ ಅನುಭವನ ಉಪಯೋಗಿಸ್ಕೊಂಡು ರಾಜ್ಯದ ಜನತೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ನಿಮ್ಮೆಲ್ಲ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಇದಿಷ್ಟು ಐಶ್ವರ್ಯ ಅವರ ಮಾತು. ಕ್ಯಾಮ್ರಾಮನ್ ಸುಪಿ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಲೋಕಭವನ. ನಮ್ಮ ಜೊತೆ ನೋಡಿ, ಈ ಮ್ಯಾಚುರಿಟಿ ಹೇಗಿದೆ ಅಂತ ಹೇಳಿ. ಸಾಮಾನ್ಯವಾಗಿ ಯಾರಾದರೂ ಆಗಿದ್ರೆ ಸಲಹೆಗಳ ವಿಚಾರದಲ್ಲಿ ನಾನೇ ನಮ್ಮ ಅಪ್ಪನಿಂದ ಇನ್ನೂ ಕಲಿತಾ ಇದ್ದೀನಿ, ಕಲಿಯೋದು ಭಾಳ ಇದೆ ಅಂತ ಹೇಳಿ, ದ್ಯಾಟ್ಸ್ ಅ ಮ್ಯಾಚುರಿಟಿ. ಆ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದರೆ ಗೊತ್ತಾಗತ್ತೆ ತಂದೆ ಹಾಕಿಕೊಟ್ಟಂತಹ ದಾರಿ ಹೇಗಿದೆ, ತಂದೆಯಿಂದ ಕಲಿತಾ ಇರುವಂಥದ್ದು ಹೇಗಿದೆ ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ ಅದರಲ್ಲಿ. ಆಮೇಲೆ ನಾನು ಕೂಡ ಈ ರಾಜ್ಯದ ಪ್ರಜೆನೇ, ನಾವು ಕೂಡ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಅವರ ಅನುಭವವನ್ನೆಲ್ಲ ಪ್ರಯೋಗವನ್ನು ಮಾಡಿ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ, ವಿಶ್ವಾಸವನ್ನು ಮಗಳು ಇಟ್ಕೊಂಡಿದ್ದಾಳೆ. ಸೊ ಬಹಳ ಒಂಥರ ಖುಷಿಯಾಗತ್ತೆ ಮಕ್ಕಳು ಈ ರೀತಿಯಾಗಿ ಮಾತನಾಡಬೇಕಾದ್ರೆ, ಆ ರೀತಿಯಾಗಿ ಹೇಳಬೇಕಾದ್ರೆ, ಆ ನಂಬಿಕೆ, ಆ ವಿಶ್ವಾಸವನ್ನು ಇಟ್ಕೊಂಡಾಗ, ಗಟ್ಟಿಯಾಗಿ ನಿಂತ್ಕೊಂಡಾಗ, ಇಟ್ಸ್ ಅನ್ಬಿಲೀವೇಬಲ್ ಆ ವಿಚಾರದಲ್ಲಿ. ಕೆಲವ್ರಿಗೆ ಏನಾಗ್ಬಿಡುತ್ತೆ, ಪೊಸಿಷನಲ್ಲಿ ಈ ರೀತಿ ಹೋದಾಗ ದುರಹಂಕಾರಗಳ ಮಕ್ಕಳಿಗೆ ಜಾಸ್ತಿ ಇರುವಂಥ ಭಾಳ ಇದ್ದಾವೆ, ಆದರೆ ಇಂಥವು ಕಾಣಿಸ್ತಾ ಇಲ್ಲ ಇಲ್ಲಿ. ಐಶ್ವರ್ಯ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ತಂದೆಯವರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಏನು ಹೇಳ್ತೀರಾ? ಏನು ಹೇಳಲ್ಲ, ಅಧಿಕಾರದಿಂದ ಜವಾಬ್ದಾರಿನೂ ಹೆಚ್ಚಾಗಿದೆ. ಆ ಜವಾಬ್ದಾರಿನ ಕರೆಕ್ಟಾಗಿ ಮಾಡಲಿ ಅಂತ ದೇವ್ರವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತೀವಿ. ಮೇಡಮ್, ಏನು ನಿರೀಕ್ಷೆ ಇಟ್ಕೊಂಬಂದು ರಾಜ್ಯದಾದ್ಯಂತ ನಿಮ್ಮ ತಂದೆಯವರಿಂದ? ನಾವು ಅಷ್ಟೇ ನಿರೀಕ್ಷೆಯಿಂದ ಇದ್ದೀವಿ. ನಾವು ರಾಜ್ಯದ ಜನರೇ. ಸೊ ಅವರು ಎಷ್ಟು ಕಷ್ಟಪಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ಈ ಜನತೆಗೆ, ರಾಜ್ಯಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಅಂತ ನಾವೆಲ್ಲ ನಂಬಿಕೆ ಇಡ್ತೀವಿ. ಮೇಡಮ್, ಮಗಳಾಗಿ ತಂದೆಗೆ ಏನು ಸಲಹೆ ಅಥವಾ ವಿಶ್ ಮಾಡ್ತೀರಾ?
ನಾನು ನಮ್ಮ ಅಪ್ಪನಿಂದ ಕಲಿತಾ ಇದ್ದೀನಿ. ನಾನು ಅವ್ರಿಗೆ ಸಲಹೆ ಕೊಡೋಷ್ಟು ದೊಡ್ಡವಳಾಗಿಲ್ಲ, ಬಟ್ ನಂಗೆ ಅನ್ಸುತ್ತೆ ಅವ್ರಿಗೆಲ್ಲ ವಿಚಾರಗಳು ತಿಳಿದಿದೆ. ಇಷ್ಟು ದಿವಸ ರಾಜಕೀಯದಲ್ಲಿದ್ದಾರೆ. ಆ ರಾಜಕೀಯದ ಅನುಭವನ ಉಪಯೋಗಿಸ್ಕೊಂಡು ರಾಜ್ಯದ ಜನತೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ನಿಮ್ಮೆಲ್ಲ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಇದಿಷ್ಟು ಐಶ್ವರ್ಯ ಅವರ ಮಾತು. ಕ್ಯಾಮ್ರಾಮನ್ ಸುಪ್ರಿ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಲೋಕಭವನ. ನಾಗಲೇ ಹೇಳ್ತಾ ಇದ್ದಲ್ಲ, ಅವ್ರು ಬಂದಿರುವಂಥ ಕಷ್ಟವನ್ನು ಮಕ್ಕಳು ನೋಡಿದ್ದಾರೆ ಅನ್ನೋದೇ ಆದರೆ ಅದಕ್ಕಿಂತಲೂ ಇನ್ನೇನು ಬೇಕು.